ರೇಣುಕಾಸ್ವಾಮಿಯನ್ನ ಚಿತ್ರಹಿಂಸೆ ಕೊಟ್ಟು ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೆರೆವಾಸವನ್ನು ಅನುಭವಿಸ್ತಾ ಇರುವಂತಹ ದರ್ಶನ್ಗೆ ಬೆನ್ನು ನೋವು ಕಾಣಿಸಿಕೊಂಡಿದೆಯಂತೆ. ಬೆನ್ನು ನೋವಿನಿಂದ ರಾತ್ರಿ ಆರೋಪಿ ದರ್ಶನ್ ನಿದ್ರೆನೇ ಮಾಡಿಲ್ವಂತೆ. ವಿಪರೀತವಾದಂತಹ ಬೆನ್ನು ನೋವಿನಿಂದ ಅವರಿಗೆ ಸಮಸ್ಯೆ ಆಗಿದೆ. ಮೂಳೆಯಲ್ಲಿ ಊತದ ಸಮಸ್ಯೆ ಕೂಡ ಕಾಣಿಸಿಕೊಂಡಿದೆಯಂತೆ. ದರ್ಶನ್ ಆರೋಗ್ಯ ತಪಾಸಣೆಯನ್ನ ಜೈಲಿನ ವೈದ್ಯಾಧಿಕಾರಿಗಳು ಮಾಡಿದ್ದಾರೆ. ಸ್ಕ್ಯಾನಿಂಗ್ ಸೇರಿದಂತೆ ಇತರೆ ಚಿಕಿತ್ಸೆಯನ್ನ ದರ್ಶನ್ ನಿರಾಕರಣೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಜಿಲ್ಲಾಧಿಕಾರಿಗಳ ಕೈ ಸೇರಲಿದೆ ವಿಮ್ಸ್ ವೈದ್ಯರ ಮೆಡಿಕಲ್ ರಿಪೋರ್ಟ್. ಅದರಲ್ಲಿ ಒಪಿನಿಯನ್ ಏನ್ ಬರುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಸದ್ಯಕ್ಕಂತೂ ತಪಾಸಣೆ ಮಾಡಿದಂತಹ ಜೈಲಿನ ವೈದ್ಯಾಧಿಕಾರಿಗಳು ನೀಟಾಗಿ ಎಕ್ಸಾಮಿನೇಷನ್ ಮಾಡಿದ್ದಾರೆ. ಬಟ್ ಇತರೆ ಚಿಕಿತ್ಸೆಗಳೇನಾದ್ರೂ ಬೇಕಾ ಅಂತ ಕೇಳಿದಾಗ ಸದ್ಯಕ್ಕೆ ಅಗತ್ಯ ಇಲ್ಲ ಅಂತ ದರ್ಶನೇ ಹೇಳಿದಾರಂತೆ. ಬಟ್ ಒಬ್ಬ ವಿಚಾರಣಾಧೀನ ಕೈದಿಯಾಗಿರಲಿ ಅಥವಾ ಕನ್ವಿಕ್ಟ್ ಆಗಿರುವಂತಹ ಕೈದಿಯಾಗಿರಲಿ, ಆತನನ್ನು ಆರೋಗ್ಯಯುತವಾಗಿ ನೋಡ್ಕೊಳ್ಬೇಕಾಗಿರುವಂತಹ ಜವಾಬ್ದಾರಿ ಜೈಲಿನ ಆಡಳಿತ ಮಂಡಳಿ ಮೇಲೆ ಬೀಳುತ್ತೆ. ಹೀಗಾಗಿ ಇವರ ರಿಪೋರ್ಟ್ ಅನ್ನ ತೆಗೆದುಕೊಳ್ತಾರೆ, ಡೀಟೇಲ್ಸ್ ಕೊಡ್ತಾರೆ. ಅಮರೇಶ್, ಈಗ ವೈದ್ಯಾಧಿಕಾರಿಗಳ ಒಪಿನಿಯನ್ ಅಬ್ಸರ್ವೇಷನ್ ಏನಿದೆ ಮತ್ತು ರಿಪೋರ್ಟ್ ಕೈ ಸೇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ? ಮಮತಾ, ಕೊಲೆಯಾರೋಪಿ ದರ್ಶನ್ಗೆ ವಿಪರೀತವಾಗಿರ್ತಕ್ಕಂಥ ಬೆನ್ನು ನೋವಿನ ಸಮಸ್ಯೆ ಕಾಡ್ತಾ ಇರೋದ್ರಿಂದಾಗಿ ಇದೀಗ ವೈದ್ಯರು ಸರ್ಜಿಕಲ್ ಚೇರ್ಗೆ ಬಹುಶಃ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಅಂದ್ರೆ ಪ್ರಮುಖವಾಗಿ ಕೊಲೆಯಾರೋಪಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದು 37 ದಿನಗಳಾಯಿತು. ಆರಂಭದಿಂದಲೇ ಅವರು ಬೆನ್ನು ನೋವಿನ ಸಮಸ್ಯೆ ಇದೆ ಅನ್ನುವಂಥ ಮಾಹಿತಿಯನ್ನ ಜೈಲಾಧಿಕಾರಿಗಳಿಗೆ ಕೊಟ್ಟಿದ್ರು. ಅದಾದ್ಮೇಲೆ ಒಂದಿಷ್ಟು ಮೆಡಿಕಲ್ ರಿಪೋರ್ಟ್ಗಳನ್ನು ಸಹಿತ ಬಳ್ಳಾರಿ ಸೆಂಟ್ರಲ್ ಜೈಲಾಧಿಕಾರಿಗಳು ತರಿಸ್ಕೊಂಡಿದ್ರು. ಆದ್ರೆ ದಿನಗಳು ಕಳೆದಂತೆ ಆರೋಪಿ ದರ್ಶನ್ಗೆ ಬೆನ್ನು ಹುರಿ ನೋವಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಬಳ್ಳಾರಿ ವಿಮ್ಸ್ ಆಸ್ಪತ್ರೆ ವೈದ್ಯರು ದರ್ಶನ್ ಅವರ ಆರೋಗ್ಯ ತಪಾಸಣೆಯನ್ನು ಮಾಡಿದ್ರೆ. ಅಂದ್ರೆ ಈಗಾಗಲೇ ಬೆನ್ನು ಹುರಿ ನೋವಿನ ಸಮಸ್ಯೆ ಹೆಚ್ಚಾಗಿದೆ. ಹೀಗಾಗಿ ಅವರ ಬೆನ್ನು ಮೂಳೆಗಳ ಬಾವು ಬಂದಿದೆ. ಇದೇ ಕಾರಣಕ್ಕೋಸ್ಕರ ಅವ್ರಿಗೆ ಸರ್ಜರಿ ಮಾಡಲೇಬೇಕನ್ನುವಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದ್ರೆ ದರ್ಶನ್ ಅವರು ಮಾತ್ರ ವೈದ್ಯರು ನೀಡಿರ್ತಕ್ಕಂಥ ಸಲಹೆಯನ್ನ ತಿರಸ್ಕಾರ ಮಾಡಿದ್ರೆ. ಯಾಕಂದ್ರೆ ಸದ್ಯಕ್ಕೆ ನನಗೆ ಒಂದು 10 ದಿನಗಳಿಗಾಗುವಷ್ಟು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಅನ್ನು ಕೊಡಿ, ಅದಾದ್ಮೇಲೆ ನಾನು ಬೆಂಗಳೂರಿಗೆ ಹೋದ್ಮೇಲೆ ಆಪರೇಷನ್ ಮಾಡಿಸ್ಕೊಳ್ತೀನಿ, ಅಲ್ಲಿವರೆಗೂ ಮಾಡಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ. ಅಂದ್ರೆ ದರ್ಶನ್ ಅವ್ರಿಗೆಲ್ಲ ಒಂದ್ ಕಡೆಗೆ ಆತ್ಮವಿಶ್ವಾಸ ಇದೆ, ನನಗೆ ಆದಷ್ಟು ಬೇಗ ಜಾಮೀನು ಸಿಕ್ಬಿಡುತ್ತೆ, ಅದಾದ್ಮೇಲೆ ನಾನು ಬೆಂಗಳೂರಿಗೆ ಹೋಗಿನೇ ಸರ್ಜರಿ ಮಾಡಿಸ್ಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ. ಹೀಗಾಗಿ ಸದ್ಯಕ್ಕೆ ಆರೋಪಿ ದರ್ಶನ್ ಅವರ ಬೆನ್ನು ಹುರಿ ನೋವಿನ ಸಮಸ್ಯೆ ಹೆಚ್ಚಾಗಿದೆ. ಹಿಂದ್ಗಡೆ ಮೂಳೆಗಳಲ್ಲಿ ಬಾವು ಬಂದಿದೆ. ಇದೇ ಕಾರಣಕ್ಕೋಸ್ಕರ ಇದೀಗ ಮೇಲಿಂದ ಮೇಲೆ ವೈದ್ಯರು ಕೂಡ ಅವರ ಆರೋಗ್ಯ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಅವ್ರೇನು ಒಂದಿಷ್ಟು ಮೆಡಿಕಲ್ ಬೆಡ್ಗೆ ಬೇಡಿಕೆ ಇಟ್ಟಿದ್ರು, ಅದನ್ನು ಸಹಿತ ಒಂದಿಷ್ಟು ಅಂದ್ರೆ ಮೆಡಿಕಲ್ ರಿಪೋರ್ಟ್ ಅನ್ನ ನೋಡಿ ಕೊಡಬಹುದಾದಂತ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ಈಗ ದರ್ಶನ್ ಅವರಿಗೆ ಬೆನ್ನು ಹುರಿ ನೋವಿನ ಸಮಸ್ಯೆ ಹೆಚ್ಚಾಗಿದೆ. ಆದ್ರೆ ಅವರು ಸರ್ಜರಿ ಮಾಡಿಸ್ತಕ್ಕಂಥದನ್ನ ಬೇಡ ಅನ್ನುವಂತ ಮಾತನ್ನು ಹೇಳಿದ್ರೆ. ಸದ್ಯಕ್ಕೆ ನಮಗೆ ಅಂದ್ರೆ ಏನು ಟ್ಯಾಬ್ಲೆಟ್ ಗಳನ್ನು ಕೊಡಿ, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಗಳನ್ನ ಮಾತ್ರ ಕೊಡಿ, ಅದಾದ್ಮೇಲೆ ಮಾಡಿಸ್ಕೊಳ್ತೀನಿ ಅನ್ನೋ ಮಾತನ್ನು ಹೇಳಿದ್ರೆ. ಒಟ್ಟಾರೆಯಾಗಿ ಬಳ್ಳಾರಿಗೆ ಬಂದಾದ್ಮೇಲೆ ದರ್ಶನ್ ಅವರ ಬೆನ್ನು ಹುರಿ ನೋವಿನ ಸಮಸ್ಯೆ ಹೆಚ್ಚಾಗಿದೆ. ಮಮತಾ, ಧನ್ಯವಾದ ಅಮರೇಶ್. ತಮ್ಮೆಲ್ಲ ಮಾಹಿತಿಗಾಗಿ. ಬೆನ್ನು ಹುರಿ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ದರ್ಶನ್ ಸರ್ಜಿಕಲ್ ಆಪರೇಷನ್ಗೆ ನಿರಾಕರಿಸಿದ್ದಾರೆ. ಬೇಲ್ ಸಿಗೋ ವಿಶ್ವಾಸದಲ್ಲಿರುವಂತಹ ಅವರು ಬೆಂಗಳೂರಿಗೆ ಹೋದ್ಮೇಲೆ ಸರ್ಜಿಕಲ್ ಆಪರೇಷನ್ ಮಾಡಿಸ್ಕೊಳ್ತೀನಿ ಅಂತ ವೈದ್ಯಾಧಿಕಾರಿಗಳು ಹೇಳಿದ್ರಂತೆ.